ಗ್ಯಾರಂಟಿಯಿಂದ ದಿವಾಳಿ ಆಯ್ತಾ ರಾಜ್ಯ ಸರ್ಕಾರ ಅನ್ನುವಂಥ ಪ್ರಶ್ನೆ ಈಗ ಬಿಜೆಪಿ ಕಾಲದಲ್ಲಿ ಆರಂಭವಾಗಿದ್ದಂಥ 9 ವಿವಿಗಳಿಗೆ ಬೀಗ ಜಡಿದಿರೋದು ಎಬಿವಿಪಿ ವಿದ್ಯಾರ್ಥಿ ಸಂಘಟನೆಯಿಂದ ಈಗ ಪ್ರತಿಭಟನೆ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವಂಥ ಪ್ರತಿಭಟನೆ ರಾಜ್ಯದಲ್ಲಿರುವಂಥ ವಿವಿ ಬಂದ್ ಮಾಡಬಾರ್ದು ಅಂತ ಹೇಳಿ ಒತ್ತಾಯ ಕೇಳಿ ಬರ್ತಾರೆ. ಹುಬ್ಬಳ್ಳಿಯಲ್ಲೂ ಕೂಡ ಸರ್ಕಾರದ ವಿರುದ್ಧ ಎಬಿವಿಪಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಅಂಬೇಡ್ಕರ್ ಸರ್ಕಲ್ನಿಂದ ಚನ್ನಮ್ಮ ವೃತ್ತದವರೆಗೆ ಪ್ರತಿಭಟನೆ ಮಾಡ್ತಿದ್ದಾರೆ. ನೋಡಿ, ಒಟ್ಟು 9 ವಿಶ್ವವಿದ್ಯಾನಿಲಯಕ್ಕೆ ಬೀಗ ಹಾಕಿರೋದು. 9 ಯಾಕೆ? ಗ್ಯಾರಂಟಿ ಕೊಟ್ಟು ಸರ್ಕಾರ ದಿವಾಳಿಯಾಗಿ ಈಗ ಈ ವಿಶ್ವವಿದ್ಯಾಲಯಗಳನ್ನು ನಡೆಸೋದಕ್ಕೆ ತಾಕತ್ತಿಲ್ವಾ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗಿದೆ. ಬಿಜೆಪಿ ಕಾಲದಲ್ಲಿ 9 ವಿವಿಗಳಿಗೆ ಆರಂಭ ಆಗಿದ್ದು 9 ವಿವಿಗಳು. ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಆ ವಿವಿಗಳಿಗೆ ಬೀಗ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆಯಂತೆ. ಯಾಕೆ? ಅದನ್ನು ನಡೆಸೋದಕ್ಕೆ ಕುಲಪತಿಗಳಿಗೆ, ಉಪಕುಲಪತಿಗಳಿಗೆ ದುಡ್ಡು ಕೊಡೋದಕ್ಕೆ, ಕಾಸು ಕೊಡೋದಕ್ಕೆ ದುಡ್ಡಿಲ್ಲ. ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿಲ್ಲ, ಹಣ ಖಾಲಿಯಾಗಿದೆ. ಗ್ಯಾರಂಟಿಯಿಂದ ವಿವಿಗಳಿಗೆ ಬೀಗ ಹಾಕುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಿನಲ್ಲಿ ಪ್ರತಿಭಟನೆ ಆಗ್ತಾ ಇದೆ, ಗಮನಿಸ್ತಾ ಇದ್ದೀರಿ. ಫ್ರೀಡಂ ಪಾರ್ಕ್ನಲ್ಲಿ, ಮತ್ತೊಂದು ಕಡೆ ಹುಬ್ಬಳ್ಳಿಯಲ್ಲಿ. ಓಕೆ, ಇದು ಹುಬ್ಬಳ್ಳಿಯಲ್ಲಿ ಆಗಿರುವಂಥ ಪ್ರತಿಭಟನೆ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಫ್ರೀಡಂ ಪಾರ್ಕ್ ಬೆಂಗಳೂರು, ಮತ್ತೊಂದು ಕಡೆ ಹುಬ್ಬಳ್ಳಿ. ನೋಡಿ, ಹುಬ್ಬಳ್ಳಿಯಲ್ಲೂ ಕೂಡ ಎಬಿವಿಪಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಅಂಬೇಡ್ಕರ್ ಸರ್ಕಲ್ನಿಂದ ಚನ್ನಮ್ಮ ವೃತ್ತದವರೆಗೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ವಿಶ್ವವಿದ್ಯಾಲಯ ಉಳಿಬೇಕು, ಅಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡಬೇಕು. ಸರ್ಕಾರದ ವಿರುದ್ಧ ಎಬಿವಿಪಿ ಕಾರ್ಯಕರ್ತರು ಧರಣಿಯನ್ನ ನಡೆಸಿದ್ದಾರೆ. ನೋಡಿ, ಧರಣಿ ತಾರಕಕ್ಕೆ ಹೋಗಿದೆ. ಪೊಲೀಸ್ನವರನ್ನ ಕಂಟ್ರೋಲ್ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ನ್ಯಾಯವನ್ನ ಕೇಳಿ ಎಬಿವಿಪಿ ಸಂಘಟನೆ ಪ್ರತಿಭಟನೆ ಮಾಡ್ತಾ ಇರೋದು. ಇವಾಗ ಏನು ನಿನ್ನೆ ಸರ್ಕಾರದ ನೋಟಿಫಿಕೇಶನ್ ಬಂದಿದೆ, 9 ವಿಶ್ವವಿದ್ಯಾಲಯನ ರಾಜ್ಯಾದ್ಯಂತ ಕ್ಲೋಸ್ ಮಾಡ್ತಾ ಇದ್ದಾರೆ. ಆರ್ಥಿಕ ಸ್ಥಿತಿಗತಿಯ ನೆಪ ಒಡ್ಡಿ ಇವತ್ತು ಏನು ಗೃಹ ಜ್ಯೋತಿ ಮತ್ತೆ ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ ರಾಜ್ಯ ಜನತೆಗೆ. ಮೊನ್ನೆ ಆಗಿ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರ ಮೇಲೆ ಮೆಟ್ರೋ ವಿರುದ್ಧ ಪ್ರತಿಭಟನೆ ಮಾಡಿದ್ದಕ್ಕೆ 16 FIR ಅನ್ನು ದಾಖಲಿಸಿದ್ದಾರೆ. ನಮ್ಮ ವಿದ್ಯಾರ್ಥಿ ಕಾರ್ಯಕರ್ತರಿಗೆ ಒಂದು FIR ಭಾಗ್ಯ ಸಹ ರಾಜ್ಯ ಸರ್ಕಾರದಿಂದ ಬಂದಿದೆ. 16 ಜನ ಫಲಾನುಭವಿಗಳಿದ್ದಾರೆ ಈ FIR ಭಾಗ್ಯಕ್ಕೆ. ಅದಾದ ನಂತರ ಇವಾಗ ಏನು ಆರ್ಥಿಕ ಸ್ಥಿತಿ ಒಡ್ಡಿ ಏನು ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿಗೆ ಬರ್ತಾ ಇದ್ರು, ಅದನ್ನ ತಪ್ಪಿಸ್ಲಿಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಗೆ, ಕೊಡಗಿನಂಥ ಜಿಲ್ಲೆಗಳಲ್ಲಿ ಅಲ್ಲೇ ವಿಶ್ವವಿದ್ಯಾಲಯ ಸ್ಥಾಪಿಸಿದ್ರು. ಯಾಕೆಂದ್ರೆ ಅವರು ಬೇರೆ ಬೆಂಗಳೂರಿಗೆ ದೂರದ ಓದನ್ನು ಹುಡ್ಕೊಂಡು ಬರಬಾರ್ದು ಅಂತ. ಇವಾಗ ಅದೇ ಒಂದು ಗ್ರಾಮಾಂತರ ಮಕ್ಕಳಿಗೆ ಏನು ಮೂಲ ಇತ್ತು ಅದನ್ನೇ ವಿರುದ್ಧವಾಗಿ ಸರ್ಕಾರ ನಡ್ಕೊಳ್ತಾ ಇದೆ. ಸೊ ಇದರ ವಿರುದ್ಧವಾಗಿ ಎಬಿಪಿ ಪ್ರತಿಭಟಿಸ್ತಾ ಇದೆ. ರಾಜ್ಯಾದ್ಯಂತ ಇವತ್ತು ಯಾವುದೆಲ್ಲ ವಿಶ್ವವಿದ್ಯಾಲಯದಲ್ಲಿ ವ್ಯಾಪ್ತಿಯಲ್ಲಿ ಕ್ಲೋಸ್ ಮಾಡ್ತಾ ಇದ್ದಾರೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿಗಳು. ಬೆಂಗಳೂರಿನಿಂದ ಮಾದೇಶ್ ಇದ್ದಾರೆ, ಹುಬ್ಬಳ್ಳಿಯಿಂದ ಓಂ ಪ್ರಕಾಶ್ ಇದ್ದಾರೆ. ನೋಡಿ, ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ಇದೆ ಅಂತಂದರೆ ಈಗ 9 ವಿವಿಗಳನ್ನು ಮುಚ್ಚಬೇಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೊದಲಿಗೆ ನಾನು ಮಾದೇಶ್ ಹತ್ರ ಹೋಗ್ತೀನಿ. ಮಾದೇಶ್, ಈಗ ಯಾವ ರೀತಿ ಇದೆ ಅಲ್ಲಿ ಪ್ರತಿಭಟನೆಯ ಕಿಚ್ಚು? ವಿದ್ಯಾರ್ಥಿಗಳು ಏನು ಹೇಳ್ತಿದ್ದಾರೆ, ಸಂಘಟನೆಯವರು ಏನು ಹೇಳ್ತಿದ್ದಾರೆ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದಿವ್ಯತ್, ಈಗಾಗಲೇ ಸರ್ಕಾರ ನಿನ್ನೆ ನೋಟಿಫಿಕೇಶನ್ ಹೊರಡಿಸಿದೆ. ಅಂದರೆ 9 ವಿವಿಗಳನ್ನು ರಾಜ್ಯದಲ್ಲಿರುವಂಥ 9 ವಿವಿಗಳನ್ನು
ಬಂದ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆರ್ಥಿಕ ನೆಪವೊಡ್ಡಿ ಅವುಗಳನ್ನ ಬಂದ್ ಮಾಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ನೋಟಿಫಿಕೇಶನ್ ಹೊರಡಿಸುವಂಥ ಕೆಲಸವನ್ನು ಮಾಡಲಿದೆ. ಇದು ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಈಗಾಗಲೇ ABVP ಕೂಡ ಸಂಘಟನೆ ಸಾಕಷ್ಟು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದೆ. ಅದರಲ್ಲೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ, ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಮಾಡಿದರು. ಅವರು ಹೇಳ್ತಿರೋವಂಥ ವಿಚಾರ ಒಂದೇ, ಅಂದರೆ ಬೇರೆ ಸರ್ಕಾರ, ಈ ಹಿಂದಿನ ಸರ್ಕಾರ ವಿವಿಗಳನ್ನು ಸ್ಥಾಪನೆ ಮಾಡಿರುವುದು, ವಿವಿಗಳನ್ನು ಮಾಡಿರೋದು ಯಾಕೆ, ಬಡ ವಿದ್ಯಾರ್ಥಿಗಳಿಗೆ ಪ್ರೈವೇಟ್ ಕಾಲೇಜ್ಗಳಲ್ಲಿ ಏನೆಲ್ಲ ಸವಲತ್ತುಗಳು ಸೌಲಭ್ಯಗಳು ಸಿಗುತ್ತೆ ಅದು ಬಡ ವಿದ್ಯಾರ್ಥಿಗಳಿಗೆ ಸಿಗಲಿ ಅಂತೇಳಿ ಸರ್ಕಾರದ ಕಡೆಯಿಂದ ವಿವಿಗಳನ್ನು ಮಾಡಲಾಗಿತ್ತು. ಆದರೆ ಈಗ ಹಿಂದಿನ ಸರ್ಕಾರ ಅದನ್ನು ಕ್ಲೋಸ್ ಮಾಡೋದಕ್ಕೆ ನೋಟಿಫಿಕೇಶನ್ ಹೊರಡಿಸಿದೆ. ಅದು ಕೂಡ ಆರ್ಥಿಕ ಬಿಕ್ಕಟ್ಟು ಆಗಿದೆ ಅಂತೇಳಿ ನೋಟಿಫಿಕೇಶನನ್ನು ಹೊರಡಿಸಿದೆ. ಹಾಗಾದರೆ ಸರ್ಕಾರದಲ್ಲಿ ದುಡ್ಡೇ ಇಲ್ವಾ? ಸರ್ಕಾರ ಅನುದಾನವನ್ನು ಏನು ಬಜೆಟ್ನಲ್ಲಿ ಸುಮಾರು ಸಾವಿರಾರು ಕೋಟಿಗಳನ್ನು ಅನುದಾನಕ್ಕೆ ಅಂತೇಳಿ ಮೀಸಲಿಟ್ಟಿದೆ. ಅದರಲ್ಲಿ ಒಂದಷ್ಟು ಹಣವನ್ನು, ಸುಮಾರು 500 ಕೋಟಿ ಹಣವನ್ನು ವಿವಿಗಳಿಗೆ ಅಂತ ಬಳಸಿದ್ರೆ ವಿವಿಗಳು ಸಂಪೂರ್ಣವಾಗಿ ನಡೆಯುತ್ತೆ. ಅದರಲ್ಲಿ ಬಡ ವಿದ್ಯಾರ್ಥಿಗಳು ಓದ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ABVP ಸಂಘಟನೆ ಆಕ್ರೋಶನ ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಿದೆ. ಜೊತೆಗೆ ಈಗ ಪ್ರತಿಭಟನೆ ಮಾಡ್ತಿರುವಂಥ ವಿದ್ಯಾರ್ಥಿಗಳ ಮೇಲೆ FIR ದಾಖಲು ಮಾಡುವಂಥ ಲೆವೆಲ್ಗೆ ಸರ್ಕಾರ ಬಂದಿದೆ ಅಂತೇಳಿ ABVP ಸಂಘಟನೆ ಆಕ್ರೋಶನ ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಿದೆ. ಆ ಒಂದು ವಿವಿಗಳ ವಿಚಾರವಾಗಿ ಏನು ನೋಟಿಫಿಕೇಶನ್ ಹೊರಡಿಸಿದೆ ಅದನ್ನು ವಾಪಸ್ ತೆಗೆದುಕೊಳ್ಳೋದವರೆಗೂ ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ABVP ಸಂಘಟನೆಯ ವಿದ್ಯಾರ್ಥಿಗಳನ್ನು ಆಕ್ರೋಶನ ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ದಿವಿತ್, ನಮ್ಮ ಜೊತೆ ಹುಬ್ಬಳ್ಳಿಯಿಂದ ಪ್ರಕಾಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಪ್ರಕಾಶ್, ABVPಗೆ ಹುಬ್ಬಳ್ಳಿ ಒಂದು ರೀತಿ ಎಪಿಸೆಂಟರ್ ಇದ್ದಂಗೆ. ABVP ಭಾಳ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದಲ್ಲಿ, ಜೊತೆಗೆ ಸರ್ಕಾರ ಈ ಯೂನಿವರ್ಸಿಟಿಗಳನ್ನ ಕ್ಲೋಸ್ ಮಾಡೋಕೆ ಹೊರಟಿದೆಯಲ್ಲ, ಕಾರಣ ಏನು ಅಂತ ಹೇಳ್ತಾ ಇದೆಯಾ? ಅಥವಾ ಗ್ಯಾರಂಟಿ ಯೋಜನೆಗಳಿಂದಾಗಿ ಸರ್ಕಾರ ದಿವಾಳಿ ಆಗ್ತಾ ಇರೋದು ಬಜೆಟ್ ಇಲ್ಲದೆ ಇರೋದೇ ಕಾರಣನ? ಒಂದು ವೇಳೆ ಹಾಗೇನಾದರೂ ಆಗಿದ್ರೆ ಖಂಡಿತವಾಗ್ಲೂ ಅದು ದುರಂತ. ಶಿಕ್ಷಣದ ಬಜೆಟನ್ನು ತೆಗೆದು ಬೇರೆ ಯಾವುದಕ್ಕೋ ಕೊಡೋದು ನಿಜಕ್ಕೂ ಸರಿಯಲ್ಲ. ಏನು ಹೇಳ್ತಾರೆ ಈ ಬಗ್ಗೆ ವಿದ್ಯಾರ್ಥಿಗಳು? ಏನು ಹೇಳ್ತಿದ್ದಾರೆ ವಿದ್ಯಾರ್ಥಿಗಳ ಅಭಿಪ್ರಾಯ ಏನು ಪ್ರಕಾಶ್? ಎಸ್, ಖಂಡಿತ ಶ್ರೀಲಕ್ಷ್ಮಿ. ಏನಂದರೆ ರಾಜ್ಯದ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚಲಿಕ್ಕೆ ಏನು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಈ ಹಿನ್ನೆಲೆಯಲ್ಲಿ ABVP ಏನು ಬೃಹತ್ ಒಂದು ಪ್ರತಿಭಟನೆಗೆ ಇವತ್ತು ಮುಂದಾಗಿರ್ತಕ್ಕಂಥದ್ದು. ಹುಬ್ಬಳ್ಳಿಯಲ್ಲೂ ಕೂಡ ABVP ಕಾರ್ಯಕರ್ತರಿಂದ, ಅದೇ ರೀತಿ ವಿವಿಧ ಕಾಲೇಜು ವಿದ್ಯಾರ್ಥಿಗಳಿಂದ ಒಂದು ಪ್ರತಿಭಟನೆ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಒಂದು ಕಡೆ ರಾಜ್ಯ ಸರ್ಕಾರ ಏನು ಈ ವಿಶ್ವವಿದ್ಯಾಲಯಗಳನ್ನು ಆರ್ಥಿಕ ಒಂದು ಸಮಸ್ಯೆಯನ್ನು ನೆಪವಾಗಿ ಇಟ್ಕೊಂಡು ವಿಶ್ವವಿದ್ಯಾಲಯಗಳನ್ನು ಏನು ಮುಚ್ಚೋಕೆ ನಿರ್ಧಾರ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ವ್ಯಾಪಕವಾದಂಥ ಒಂದು ವಿರೋಧ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ವಿಭಿನ್ನವಾಗಿ ಒಂದು ಪ್ರತಿಭಟನೆಯನ್ನು ಮಾಡುವ ಮೂಲಕ ವಿದ್ಯಾರ್ಥಿ ಪರಿಷತ್, ಅದೇ ರೀತಿ ಸಾಕಷ್ಟು ಒಂದು ಕಾಲೇಜು ವಿದ್ಯಾರ್ಥಿಗಳಿಂದ ಒಂದು ಪ್ರತಿಭಟನೆಯನ್ನು ಇಲ್ಲಿ ಮಾಡಲಾಗ್ತದೆ. ವಿಭಿನ್ನವಾಗಿ ಅಂದರೆ ಒಂದು ನಿಧಿ ಸಂಗ್ರಹವನ್ನು ಮಾಡುವ ಮೂಲಕ, ಭಿಕ್ಷಾಟನೆಯನ್ನು ಮಾಡುವ ಮೂಲಕ ಒಂದು ವಿಭಿನ್ನವಾದಂಥ ಪ್ರತಿಭಟನೆಗೆ ಇಲ್ಲಿ ವಿದ್ಯಾರ್ಥಿಗಳು ಮುಂದಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು ಶ್ರೀಲಕ್ಷ್ಮಿ. ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ಸಚಿವ ಸಂಪುಟ ತೀರ್ಮಾನವನ್ನು ABVP ಖಂಡಿಸುತ್ತದೆ ಅಂತಕ್ಕಂಥ ಒಂದು ನಾಮಫಲಕಗಳನ್ನು ಹಿಡಿದು, ನಿಧಿ ಸಂಗ್ರಹದ ಡಬ್ಬಗಳನ್ನು ಹಿಡಿದು ಇಲ್ಲಿ ವಿಭಿನ್ನವಾಗಿ ಒಂದು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಒಂದು ಕಡೆ ರಸ್ತೆ ತಡೆಯನ್ನು ಮಾಡುವ ಮೂಲಕ ವಿದ್ಯಾರ್ಥಿಗಳು ಒಂದು ಆಕ್ರೋಶವನ್ನು ಹೊರಹಾಕಿದ್ರು. ನಾನು ABVP ಅವ್ರನ್ನ, ಕಾರ್ಯಕರ್ತರನ್ನ, ವಿದ್ಯಾರ್ಥಿಗಳನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವ ಕಾರಣಕ್ಕಾಗಿ ಪ್ರತಿಭಟನೆ ಮಾಡ್ತಿದ್ದೀರಿ? ರಾಜ್ಯ ಸರ್ಕಾರ ಏನು ಮಾಡಲಿಕ್ಕೆ ಹೊರಟಿದೆ ಅಂತ? ಈಗಾಗಲೇ ಕರ್ನಾಟಕ ರಾಜ್ಯದ ಸರ್ಕಾರ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚಬೇಕು ಅಂತ ಯೋಚನೆ ಮಾಡಿದೆ. ಏನಕ್ಕೆ ಮುಚ್ಚಿರ ಅಂತ ಕೇಳಿದ್ರೆ ಆರ್ಥಿಕತೆಯ ಸಮಸ್ಯೆ ಅಂತ. ಅದಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಫ್ರೀ ಎಜುಕೇಷನನ್ನು ಘೋಷಣೆ ಮಾಡಬೇಕು ಅಂತ ವಿನಂತಿಸ್ಕೊಳ್ತೀನಿ. ಇಲ್ಲ ಅಂತ ಅಂದರೆ ನಮ್ಮ ನಿಧಿ ಸಂಗ್ರಹ ಭಿಕ್ಷಾಟನೆಗೆ ನಾವು ಹಿಡಿದಿದ್ದೀವಿ. ವಿದ್ಯಾರ್ಥಿಗಳು ಹುಬ್ಬಳ್ಳಿಯ ಮಹಾನಗರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಚೆನ್ನಮ್ಮ ಸರ್ಕಲ್ನಲ್ಲಿ ಭಿಕ್ಷಾಟನೆ ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಣ ಭಿಕ್ಷಾಟನೆ ಮಾಡ್ತಾ ಇದ್ದಾರೆ. ಸರ್ಕಾರದ ಹತ್ರ ಹಣ ಇಲ್ಲ, ಮುಚ್ತೀವಿ ಅಂತ ಹೇಳ್ತಾ ಇದ್ದಾರೆ ವಿಶ್ವವಿದ್ಯಾಲಯ. ಅದಕ್ಕೆ ನಮ್ಮ ವಿಶ್ವವಿದ್ಯಾಲಯ ನಾವು ಉಳಿಸ್ಕೊತಾ ಇದ್ದೀವಿ. ಭಿಕ್ಷಾಟನೆ ಬೇಡಿ ರಾಜ್ಯ ಸರ್ಕಾರಕ್ಕೆ ಹಣ ಕಳಿಸ್ತೀವಿ, ನಮ್ಮ ಹಣದಿಂದ ನಮ್ಮ ವಿಶ್ವವಿದ್ಯಾಲಯ ಉಳಿಸ್ಕೊಂತೀವಿ ಭಿಕ್ಷಾಟನೆಯಿಂದ ಅಂತ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀನಿ. ಶ್ರೀಲಕ್ಷ್ಮಿ, ಇದಿಷ್ಟು ABVP ಕಾರ್ಯಕರ್ತರ ಒಂದು ಮಾತು. ರಾಜ್ಯ ಸರ್ಕಾರ ಏನು ಹಣದ ಸಮಸ್ಯೆ ಅಂದರೆ ಆರ್ಥಿಕ ಸಮಸ್ಯೆಯಿಂದ ಏನು ವಿಶ್ವವಿದ್ಯಾಲಯಗಳನ್ನು ಮುಚ್ಚಲಿಕ್ಕೆ ಹೊರಟಿದೆ. ಹೀಗಾಗಿ ನಾವೇ ಸ್ವತಃ ನಿಧಿ ಸಂಗ್ರಹವನ್ನು ಮಾಡಿ, ಹಣ ಸಂಗ್ರಹವನ್ನು ಮಾಡಿ, ಸಾರ್ವಜನಿಕರಿಂದ ಒಂದು ಹಣ ಸಂಗ್ರಹವನ್ನು ಮಾಡಿ ಸರ್ಕಾರಕ್ಕೆ ಕೊಡ್ತೀವಿ, ನಮ್ಮ ವಿಶ್ವವಿದ್ಯಾಲಯಗಳನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಒಂದು ವಿಭಿನ್ನವಾದಂಥ ಹೋರಾಟಕ್ಕೆ ಇಲ್ಲಿ ವಿದ್ಯಾರ್ಥಿ ಪರಿಷತ್ ಮುಂದಾಗಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗಾಗಿ.